ಆಡಳಿತ ಪಕ್ಷದವರು ಏನು ನಿದ್ದೆ ಮಾಡಕತ್ತಾರ? ಹೈವೇಗೆ ಮಕ್ಕಂಡಾರ ಏನೋ, ಬಲ್ಟಿಗ್ಯಾಗ ಮಕ್ಕಂಡಾರ ಏನೋ, ಅಲ್ಲಿ ಕೊಡಗಿನ್ಯಾಗ ಮಕ್ಕಂಡಾರ. ನೀವು ರಸ್ತೆ ಹೊಸದು ಮಾಡ್ತೀರಿ, ಡ್ರೈನು ಹೊಸದು ಮಾಡಕೋತೀರಿ, ಅವೈಜ್ಞಾನಿಕವಾಗಿ ಹಿಂಗೆ ಖಾಲಿ ಕೊಡಕೋತೀರಿ. ಇದು ಮತ್ತು ಡಿವೈಡ್ರ್ ಯಾರು ಮಾಡಿ? ನಮ್ಮ ಮಾನವಿ ಪಟ್ಟಣದ ಸಾರ್ವಜನಿಕರ ಒತ್ತಾಯ ಐತೆ, ಇದು ಅವೈಜ್ಞಾನಿಕವಾಗಿ ಹಾಕತ್ತದ. ನೀವು ಸುಮ್ಮನೆ ಕುಂತ್ರೆ ಹೆಂಗಪ್ಪ? ಕೇಳತಕ್ಕಂಥ ಹಕ್ಕ ಐತೆ ನಿಮ್ಗೆ, ವಿರೋಧ ಪಕ್ಷದವರಿಗೆ ಕೇಳಬೇಕಂತ ಸಲುವಾಗಿ ರೋಡಿಗೆ ಬಂದೀವಿ ನಾವು. ಇದೆ ಅವ್ರೇನು ಕಣ್ಣು ಮುಚ್ಕೊಂಡು ಕುಂತಾರ, ಕಿವಿ ಮುಚ್ಕೊಂಡು ಕುಂತಾರ, ಏನು ಬಾಯಿ ಮುಚ್ಕೊಂಡು ಕುಂತಾರ? ಯಾವ ಸಚಿವರು? ರಾಯಚೂರು ಸಚಿವರ, ಕೊಡಗು ಸಚಿವರ? ನೋಡಿ, ಇದು ಹಳೇದು, ಇದು ಹೌದಿಲ್ಲ? ಇದು ಹಳೇದು, ಇದು ಹೊಸದು. ಇದ್ರ ಮೇಲೆ ಕಟ್ಟಕೊಂಡ್ರಿ. ಇದು ಹಳೇದು, ಇದು ಹೊಸದು. ಇದ್ರ ಮೇಲೆ ಕಟ್ಟಿದ್ರೆ ಅದು ಹೆಂಗೆ ಬಾಳಿಕೆ ಬರ್ತದೆ? ಆಡಳಿತ ಪಕ್ಷದವ್ರು ಏನು ಮಾಡಕತ್ತಾರಪ್ಪ? ಅವ್ರದ್ದೆಲ್ಲ ಕೆಲಸ ಇದು, ಅವ್ರೇನು ಮಾಡಕತ್ತಾರ? ನಾನು ಶಾಸಕನಾಗಿದ್ದಾಗ ನಮ್ಮ ಶಿವನಗೌಡ ನಾಯಕ್ ಅವರು KRDSLನ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಆವಾಗ ಮಂಜೂರಾಗಿದ್ದಂಥ ಒಂದು ರಸ್ತೆ ಇದು. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. KRDSL ವತಿಯಿಂದ ನಡೀತಾ ಇರತಕ್ಕಂಥ ರಸ್ತೆ ಕಾಮಗಾರಿ ಏನು ಸಾತ್ಮೈಲಿಂದ ಸಿಂಧನೂರುವರೆಗೆ 2022-23 ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ನಮ್ಮ ಶಿವನಗೌಡ ನಾಯಕ್ ಅವರು KRDSLನ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಆವಾಗ ಮಂಜೂರಾಗಿದ್ದಂಥ ಒಂದು ರಸ್ತೆ ಇದು. ಇವತ್ತು ಏನೋ ಗುತ್ತಿಗೆದಾರರು ಅಲ್ಲಿಂದ ಏನು ರಸ್ತೆ ನಿರ್ಮಾಣ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ? ಮಾನವಿ ಪಟ್ಟಣದಲ್ಲಿ ಸುಮಾರು 8 ಕಿಲೋಮೀಟರ್ ರಸ್ತೆ ಮಾನವಿ ಪಟ್ಟಣದಲ್ಲಿ ಇವತ್ತು 4 ಚತುಷ್ಕೋನ ಸ್ಪರ್ಧೆ ಚತುಷ್ಪಥ ರಸ್ತೆ ನಿರ್ಮಾಣ ಆಗ್ತಾಯಿದೆ. ಇವತ್ತು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು. ಇವತ್ತು ನೀವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನೀವೆಲ್ಲ ಬರೆದಿದ್ದೀರಿ, 5 ವರ್ಷ ಮೌನ, ಚುನಾವಣೆ ಬಂದಾಗ ಮಾತ್ರ ಭಾಷಣ, ಮಾನವೀಯ ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದಾರಂತ. ಇವತ್ತು ನಮಗೆ ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ಆಡಳಿತ ಪಕ್ಷದವ್ರಿಗೆ ಕ್ವಶನ್ ಮಾಡಬೇಕಿದು, ನಮಗೆಲ್ಲ. ಆಡಳಿತ ಪಕ್ಷದವರು ಏನು ನಿದ್ದೆ ಮಾಡಕತ್ತಾರ? ಹೈವೇಗೆ ಮಕ್ಕಂಡಾರ ಏನೋ, ಬಲ್ಟಿಗ್ಯಾಗ ಮಕ್ಕಂಡಾರ ಏನೋ, ಅಲ್ಲಿ ಕೊಡಗಿನ್ಯಾಗ ಮಕ್ಕಂಡಾರ? ನೀವು ಪ್ರಶ್ನೆ ಮಾಡಬೇಕು, ಅವ್ರಿಗೆ ಮಾಡಬೇಕು. ಅವರ ಆಡಳಿತ ಅವಧಿಯಲ್ಲಿ ಇವತ್ತು ರಸ್ತೆ ನಿರ್ಮಾಣ ಆಗ್ತಾಯಿದೆ. ಅವ್ರೇನು ಕಣ್ಣು ಮುಚ್ಕೊಂಡು ಕುಂತಾರ, ಕಿವಿ ಮುಚ್ಕೊಂಡು ಕುಂತಾರ, ಏನು ಬಾಯಿ ಮುಚ್ಕೊಂಡು ಕುಂತಾರ? ಇವತ್ತು ಆದ್ರೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇವತ್ತೇನು ನೀವು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಇದನ್ನು ಗಮನದಲ್ಲಿ ಇಟ್ಕೊಂಡು ಬರೀ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾತ್ರ ಅಲ್ಲ, ಮಾನವಿ ಪಟ್ಟಣದ ಸಾರ್ವಜನಿಕರು ಸಹ ಇವತ್ತು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇದು ಇವತ್ತು ಡಿವೈಡ್ರು ರಸ್ತೆ 4 ರಸ್ತೆಗಳು ಆಗ್ತಾ ಇದ್ದಾವೆ. ಇವತ್ತು ಡಿವೈಡ್ರು ಇವತ್ತು ಎಷ್ಟು ಮೀಟ್ರ್ ಆಗಬೇಕಾಯಿತು ಈ ರಸ್ತೆ? ಇವತ್ತು ಎಷ್ಟು ಮೀಟ್ರ್ ತೆಗೆದು ಮಾನ್ಯ ಸಂಬಂಧಪಟ್ಟಂಥ ಗುತ್ತಿಗೆದಾರರು, ಅಧಿಕಾರಿಗಳು ಇದನ್ನು ಸಾರ್ವಜನಿಕರಿಗೆ ಇವತ್ತೇನಪ್ಪ ಅಂದರೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಈ ರಸ್ತೆನ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ ಇದು ಎಷ್ಟು ಮೀಟ್ರ್ ರಸ್ತೆ ಆಗ್ತಾಯಿದೆ, ಇವತ್ತು ಏನಾಗ್ತಾಯಿದೆ. ಎಲ್ಲ ಸಂಪೂರ್ಣ ಅವೈಜ್ಞಾನಿಕವಾಗಿ ಈ ರಸ್ತೆ ನಿರ್ಮಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಸುಮಾರು ಮಾನವಿ ಪಟ್ಟಣದಲ್ಲಿ 8 ಕಿಲೋಮೀಟರ್ ರಸ್ತೆ, ಎಲ್ಲಿ ಲೋಯಲ ಕಾಲೇಜಿಂದ ಯಾವತ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಾಷಮೀಯ ಸೌಕರ್ಯ ಪ್ರಥಮ ದರ್ಜೆ ಅಲ್ಲಿವರೆಗೂ ಸುಮಾರು ಮಾನವಿ ಪಟ್ಟಣದಲ್ಲಿ ಹಾದು ಹೋಗ್ತಕ್ಕಂಥ ಕೆಲಸ ಇವತ್ತು ರಸ್ತೆ ಆಗ್ತಾಯಿದೆ. ಆದರೆ ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಇಲ್ಲ, ಸಂಬಂಧಪಟ್ಟಂಥ ಗುತ್ತಿಗೆದಾರರಿಲ್ಲ. ಇವು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿಲ್ಲ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ಗುತ್ತಿಗೆದಾರರು ಇವತ್ತು ರಸ್ತೆ ಮೇಲೆ ನಿಂತು ಕೆಲಸನ ನಿರ್ಮಿಸ್ತಕ್ಕಂಥ ಕೆಲಸ ಅವ್ರು ಮಾಡಿಕೊಡ್ಬೇಕಾಯಿತು. ಇವತ್ತು ಗುತ್ತಿಗೆದಾರ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಕುಂತು ಏನಪ್ಪ ಸರಿಯಾಗಿ ಕ್ವಾಲಿಟಿ ಇಲ್ಲ, ಮರಮ್ ಎಲ್ಲಿಂದೋ ತಂದು ಹಾಕ್ಬಿಡ್ತೀರಿ, ಮರಮ್ ಕ್ವಾಲಿಟಿ ಇಲ್ಲ, ಚೆನ್ನಾಗಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡ್ರಿ ಅಂದರೆ ಇಲ್ಲ ರೀ ನಾವು ಉಪಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ, ಅವರೇ ಮಾಡ್ತಾರೆ ರಸ್ತೆ ಅಂತಾರೆ, ತುಂಡು ಗುತ್ತಿಗೆ ಕೊಟ್ಬಿಟ್ಟಿವಿ ಅಂತಾರೆ. ಇದು ಎಷ್ಟು ಸರಿ? ಇವತ್ತು ನೀವು ಡ್ರೈನ್ ನೋಡ್ತೀರಿ, ಡ್ರೈನ್ ಇದು ಈಗ ಮೊದಲು ಎಲ್ಲಿತ್ತು ಸೀದಾ ಹಿಂಗೆ ಇವತ್ತು ಮಿನಿ ವಿಧಾನಸೌಧ ನಿರ್ಮಾಣ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಸಾರ್ವಜನಿಕರು ಇವತ್ತು ಭಾಳಷ್ಟು ಜನ ಇವತ್ತು ಇಡೀ ತಾಲೂಕಿನ ಜನತೆ ಇವತ್ತು ಬಂದು ಇವತ್ತು ಮಿನಿ ವಿಧಾನಸೌಧ ಕಚೇರಿಗಳಿಗೆ ಅಲಿತಕ್ಕಂಥ ಕೆಲಸ ಆಗ್ತದೆ. ಆವಾಗ ಈ ಒಂದು ಡ್ರೈನ್ ಏನೈತಲ್ಲ ಇವತ್ತು ನೋಡ್ರಿ ಸೆಂಟ್ರ್ ಪ್ಲೇಸಲ್ಲಿ ತಂದುಬಿಟ್ರು. ಇದು ಸಂಪೂರ್ಣ ಅವೈಜ್ಞಾನಿಕ.
ಮೊದಲು ಡ್ರೈನ್ ಎಲ್ಲಿತ್ತು ಅಲ್ಲಿತ್ತು. ಅಲ್ಲಿಂದ ಎಲ್ಲಿಗೆ ಹೋಗ್ತದೆ ಅದು? ರಾಜಕಾಲುವೆಗೆ ಹೋಗ್ಬೇಕು. ಇದು ಎಲ್ಲಿಗೆ ಹೋಗ್ಬೇಕಂತ ಮಾಡ್ಯಾರೇನು ಪಾಪ ಗೊತ್ತಿಲ್ಲ ನಮ್ಗೆ. ಸೀದಾ ರಾಯಚೂರಿಗೆ ಹೋಗ್ಬೇಕಂತ ಮಾಡ್ಯಾರೇನು? ರಾಯಚೂರಿಗೆಲ್ಲ ಇದು ಏನು ಮಾಡ್ತಾರೆ ಗೊತ್ತಾ? ಇದು ಹಿಂಗೆ ಮಾಡಿ ಅಲ್ಲಿ ಕಾಲುವೆಗೆ ಬಿಡ್ತಾರೆ. ಆ ಕಾಲುವೆ ಏನು ಮಾಡ್ತದ? ಸೀದಾ ಮಾನ್ವಿ ಪಟ್ಟಣದ ಸಾರ್ವಜನಿಕರಿಗೆ ಕುಡಿಯೋ ನೀರು ಇರ್ತಕ್ಕಂಥ ಕೆರೆ ಅದು. ಅಲ್ಲಿ ನಾವು ಏನಪ್ಪ ಅಂದರೆ IC ಸಭೆಯಲ್ಲಿ ನಿರ್ಣಯದ ಪ್ರಕಾರ ಲಾಸ್ಟಿಗೆ ಒಂದು 8 ದಿನ 15 ದಿನ ಕುಡಿಯೋ ನೀರಿಗೆ ಬಿಡ್ತಾರೆ ಇದೇ ಕಾಲುವೆಯಲ್ಲಿ. ಇದೇ ಕಾಲುವೆ ಮುಖಾಂತರ ಮಾನ್ವಿ ಪಟ್ಟಣದ ಇವತ್ತೇನೋ ಕಾತರಿಕೆ ಕುಡಿಯೋ ನೀರಿಗೆ ಕೆರೆಗೆ ಹೋಗಿ ಅಲ್ಲಿಂದ ಮಾನ್ವಿ ಪಟ್ಟಣ ಜನತೆಗೆ ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ. ಇಂಥ ಒಂದು ಅವೈಜ್ಞಾನಿಕವಾಗಿ ಇವತ್ತು ಡ್ರೈನೇಜ್ ಆಗಲಿ ರಸ್ತೆ ಆಗಲಿ ನಿರ್ಮಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಇದು ಸಂಪೂರ್ಣ ತಪ್ಪು. ಇವತ್ತು ಸಾರ್ವಜನಿಕರು ರೋಗ ರುಜಿನಗಳಿಂದ ಬಳತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಜನಪ್ರತಿನಿಧಿಗಳಿರ್ಬೋದು, ಇವತ್ತು ಅಧಿಕಾರಿಗಳ ವರ್ಗದವರು ಇರ್ಬೋದು, ಗುತ್ತಿಗೆದಾರರು ಇರ್ಬೋದು. ಇದೇನೈತೆ ಎಸ್ಟಿಮೇಟ್ ಪ್ರಕಾರ ಏನಪ್ಪ ಅಂದ್ರೆ ಇವತ್ತು ರಸ್ತೆ ಮತ್ತು ಅದ್ರ ಜೊತೆಗೆ ಡ್ರೈನು ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಸಾರ್ವಜನಿಕರು ಸಹ ರುಚಿಗೆದ್ದಿದ್ದಾರೆ. ಏನಪ್ಪ ನಮ್ಮ ಪರವಾಗಿ ಯಾರು ಧ್ವನಿ ಎತ್ತಾ ಇಲ್ಲ ಅಂತ. ಇವತ್ತು ನಾವು ಸೋತಿದ್ದೀವಿ, ಸುಮ್ಮನೆ ಕುಂತಿದ್ದೀವಿ. ಇವತ್ತು ಸಾರ್ವಜನಿಕರಿಗೆ ಧಕ್ಕೆ ಆದಾಗ ನಾವು ರಸ್ತೆಗಿಳಿತಕ್ಕಂಥ ಕೆಲಸ ನಮಗೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರಸ್ತೆಗಿಳಿತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇವತ್ತು ಗುತ್ತಿಗೆದಾರರಲ್ಲಿ ಅಧಿಕಾರಿ ವರ್ಗದವರಲ್ಲಿ ಒತ್ತಾಯ ಮಾಡೋದಿಷ್ಟೇ. ಏನು ಡ್ರೈನೇಜ್ ಇದು ಇವತ್ತು ಸ್ಟೇಟ್ ಆಗಿದೆ, ಅದ್ರ ಮುಖಾಂತರ ರಾಜಕಾಲುವೆಗೆ ಹೋಗ್ತಕ್ಕಂಥ ಕೆಲಸ ಆಗಬೇಕು. ಈ ಡ್ರೈನನ್ನು ತೆಗಿತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನೀವು ಗುತ್ತಿಗೆದಾರರು, ಅಧಿಕಾರಿ ವರ್ಗದವರು. ಅಧಿಕಾರಿ ವರ್ಗದವರಿಗೆ ನಾನು ಎಚ್ಚರಿಕೆಯನ್ನು ಸಹ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಂಬಂಧಪಟ್ಟಂಥ ಇವತ್ತು ಏನಪ್ಪ ಇಲ್ಲಿ ರಸ್ತೆ ಮೇಲೆ ನಿಂತು ಇವತ್ತು ರಸ್ತೆಯನ್ನು ಗುಣಮಟ್ಟದ ರಸ್ತೆಯನ್ನು ನಿರ್ಮಿಸಲಿಕ್ಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಏನಪ್ಪ ಅಂದರೆ ಮುತುವರ್ಜಿ ವಹಿಸಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು ಇವತ್ತು ನೋಡ್ತಾ ಇದ್ದೀರಿ ನೀವು ಡಿವೈಡರ್ ನೋಡ್ತಾ ಇದ್ದೀರಿ. ಡಿವೈಡ್ರು ಇವತ್ತು ರಸ್ತೆಯನ್ನು ನೀವು ತೆಗಿತೀರಿ, ಡ್ರೈನು ತೆಗಿಯಕ್ಕೆ ಹೋಗ್ತೀರಿ. ಎಷ್ಟು ಮೀಟ್ರ್ ಅಂತ ಗೊತ್ತಿಲ್ಲ, ಎಷ್ಟು ಫೀಟ್ ಅಂತ ಗೊತ್ತಿಲ್ಲ. ಯಾರ್ಯಾರು ಬಿಲ್ಡಿಂಗ್ಗಳು ಇದಾವೆ, ಯಾರ್ಯಾರಿಗೆ ಅನುಕೂಲ ಆಗಬೇಕು ಆ ರೀತಿಯನ್ನು ರಸ್ತೆಯನ್ನು ನಿರ್ಮಿಸ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ ಗುತ್ತಿಗೆದಾರರು, ಅಧಿಕಾರಿ ವರ್ಗದವರು. ಇದು ಸಮಂಜಸವಾದದ್ದಲ್ಲ. ಇವತ್ತು ನೀವು ರಸ್ತೆ ತೆಗಿತೀರಿ, ಡ್ರೈನ್ ತೆಗಿತೀರಿ, ಹೆಂಗೆ ಮನಸ್ಸಿಗೆ ಬಂದಂಗೆ ಮಾಡಕತ್ತೀರಿ ಅಂದರೆ ಡಿವೈಡ್ರ್ ಏನು ಮಾಡ್ಯದಪ್ಪ? ಡಿವೈಡ್ರ್ ಅಲ್ಲಿಂದ ಹೊಸದು ಆಗಬೇಕಲ್ಲ. ಎಲ್ಲಿಂದ? ಲೋಯಲ ಕಾಲೇಜಿಂದ ಡಿಗ್ರಿ ಕಾಲೇಜ್ವರೆಗೂ, ಪ್ರಥಮ ದರ್ಜೆ ಬಾಸ್ಮೇಯ ಸಹಕಾರ ಪ್ರಥಮ ದರ್ಜೆ ಕಾಲೇಜ್ವರೆಗೂ ಡ್ರೈನ್ ನಿರ್ಮಿಸ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಪುರಸಭೆಗೆ ಸಹ ಸಂಬಂಧಪಟ್ಟಂಥ ಪುರಸಭೆ ಅಧಿಕಾರಿಗಳು ಸಹ ಈ ಕಡೆ ಮುತುವರ್ಜಿ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಡಿವೈಡ್ರ್ ಏನೈತೆ ಇಲ್ಲಿ ಕಂಪ್ಲೀಟ್ ಎಲ್ಲ ತೆಗೆದು ಹೊಸ ಡಿವೈಡರ್ನ ನಿರ್ಮಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ನೀವು ಲೈಟ್ ನೋಡ್ತೀರಿ, ಎಷ್ಟಪ್ಪ ಲೈಟ್ಗಳು ಎಷ್ಟಾವ? ಕಂಬಗಳು 3 ಕಂಬ ಅವ. ಬೋಸರಾಜು ಅಂಪೈ ಸಾವ್ಕಾರು 20 ವರ್ಷ ಶಾಸಕರಾಗಿದ್ರು, 25 ವರ್ಷ. ಈಗ ಇದೊಂದು 5 ವರ್ಷ ಸೇರಿದ್ರೆ 25 ವರ್ಷ ಶಾಸಕರಾಗಿದ್ರು. ಅವ್ರ ಲೈಟ್ಗಳು ಬಂದಾಗಿಬಿಟ್ಟಿದ್ವು. ಕಂಬ ಎಲ್ಲ ಜಂಗ್ ಹಿಡಿದ್ಬಿಟ್ಟದ. ಕಂಬ ಜಂಗ್ ಹಿಡಿದಿಲ್ಲಪ್ಪ, ಜಂಗ್ ಹಿಡಿದ್ಬಿಟ್ಟದ. ನಾನು MLA ಆದಮೇಲೆ ಬಳ್ಳಾರಿ ಗುಲ್ಬರ್ಗದಲ್ಲಿರ್ತಕ್ಕಂಥ ಲೈಟ್ಗಳನ್ನು ಕಂಬಗಳನ್ನು ತಂದು ಇವತ್ತು ಮಾನ್ವಿ ಪಟ್ಟಣ ಜನಕ್ಕೆ ಬೆಳಕು ಕೊಡಬೇಕೆಂಬ ಉದ್ದೇಶದಿಂದ ಸಿಟಿ ಏನಪ್ಪ ಅಂದ್ರೆ ಆ ಲೈಟನ್ನು ಇವತ್ತು ಆಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಈ ಐಮಾಸ್ ಲೈಟ್ ಸಹ ನಾವೇ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವತ್ತು ನೀವು ನೋಡ್ತಾ ಇದ್ದೀರಿ, ಈಗ ಅವು 2 ಲೈಟ್ ಕಂಬಗಳು ಇದ್ದರೂ ಸಹ ನೀವೇನು ಮಾಡ್ತಿದ್ದೀರಿ? ರೋಡ್ನವರು ಹೊಸ ಕಂಬಗಳು ಹಾಕಕತ್ತೀರಿ. ಹೊಸ ಕಂಬ ಹಾಕಿದ ಮೇಲೆ ಮತ್ತೆ ಡಿವೈಡರ್ನ ಹೊಸದು ಮಾಡ್ಬೇಕಲ್ಲಪ್ಪ ನೀವು. ಇದೆಂತ ನ್ಯಾಯ ಇದು? ಕಂಬಗಳು ಈಗ ನಿಮ್ಮ ಕಂಬ ಜಂಗ್ ಹಿಡಿದು ಕೊಳ್ತೋಗ್ಬಿಟ್ಟದ, ನಾವು ಹೊಸ ಕಂಬ ಹಾಕಿವಿ. ಆದ್ರೂ ನೀವೇನು ಮಾಡಬೇಡಕ್ಕೆ ನಮಗೆ ಹೆಸರು ಬರ್ತದಪ್ಪ, ಮಾನ್ವಿ ಪಟ್ಟಣ ಜನತೆಗೆ ಬೆಳಕು ಮಾಡ್ಯಾರ ವೆಂಕಟಪ್ಪ ನಾಯಕ್ ಅಂತೇಳಿ ಇವತ್ತು ಅದನ್ನು ಮಾಡಿ ಮತ್ತೆ ಇನ್ನೊಂದು ಕಂಬ ಹಾಕೊಂಡ್ರಿ. ಹಾಕಿರಿ ತಪ್ಪೇನಿಲ್ಲ. ಆ ಕಂಬಗಳನ್ನ ಇರಬೇಕು, ಈ ಕಂಬಗಳನ್ನ ಇರಲಿ, ಜನರಿಗೆ ಬೆಳಕಾಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಡಿವೈಡರ್ ಏನೈತಲ್ಲ ಅದನ್ನು ಕಂಪ್ಲೀಟ್ ತೆಗೆದು ಹೊಸ ಡಿವೈಡರ್ನ ಮಾನ್ವಿ ಪಟ್ಟಣದಲ್ಲಿ ನಿರ್ಮಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮಾನ್ವಿ ಪಟ್ಟಣದ ಜನತೆ ಸಹ ಇವತ್ತು ಏನಂತಾರೆ ಅವ್ರ ಕೂಗು ಸಹ ಅದೇ ಇದೆ. ಇವುದೆಲ್ಲ ಮಾನ್ವಿ ಪಟ್ಟಣದಲ್ಲಿ ಎಲ್ಲ ಅವೈಜ್ಞಾನಿಕವಾಗಿ ಆಗ್ತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಗುತ್ತಿಗೆದಾರರು ಏನೋ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ. ಆಯ್ತಪ್ಪ, ನೀವು ಎಸ್ಟಿಮೇಟ್ ಪ್ರಕಾರ ಎಷ್ಟಿತ್ತು ರಸ್ತೆ ಮಾನ್ವಿ ಪಟ್ಟಣದಲ್ಲಿ ಎಷ್ಟು ಇವತ್ತು ರಸ್ತೆನ ನಿರ್ಮಿಸಬೇಕಂತಿತ್ತು, ಅದ್ರ ಪ್ರಕಾರ ಮಾಡಿದರೆ ಅದ್ರ ಪ್ರಕಾರ ಮಾಡಿಲ್ಲ ಅಂದರೆ ಇಲ್ಲಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇವತ್ತು ಪಟ್ಟಣ ಎಲ್ಲ ನಾವು ಇದು ಮಾಡ್ಬೇಕಪ್ಪ ಅಂದರೆ ಇವತ್ತೇನಪ್ಪ ಅಂದರೆ ಸರ್ವಿಸ್ ರೋಡ್ ಕೊಡಬೇಕಾಗಿತ್ತಲ್ಲ, ಬೈಪಾಸ್ ರೋಡ್ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ?
ಬೈಪಾಸ್ ರೋಡ್ ಕೊಟ್ಬಿಟ್ಟಿದ್ರೆ ಹೆವಿ ಗೂಡ್ಸ್ ವೆಹಿಕಲ್ಸ್ ಎಲ್ಲ ಹಂಗೆ ಹೋಗ್ತಿದ್ವು, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದ್ದಿಲ್ಲ. ನೀವು ರಸ್ತೆ ಮಾಡೋದೇ ಇಷ್ಟೇ ಮಾಡಕತ್ತೀರಿ. ಇದ್ರಾಗೆ ಹೆವಿ ಹೈದ್ರಾಬಾದಿಂದ ಗೋವಾಕ್ಕೆ ಹೋಗ್ತಕ್ಕಂಥ ಇದು ರೋಡು, ಇದು ಹೆವಿ ವೆಹಿಕಲ್ಸು, ಹೆವಿ ಗೂಡ್ಸ್ ವೆಹಿಕಲ್ಸ್ ಹೋಗ್ತಾವೆ. ಹಿಂಗೆ ನೀವೇನು ಮಾಡ್ತಾಯಿದ್ದೀರಿ? ಸಂಪೂರ್ಣ ನೀವು ಮಾಡ್ತಾ ಇರೋದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಇವತ್ತು ಇಮಿಡಿಯೇಟನ್ನಾಗಿ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ನೀವು ಏನಂದರೆ ಮಧ್ಯ ರಸ್ತೆಯಲ್ಲಿ ಡಿವೈಡರ್ನ ಹಿಂಗೆ ಏನಪ್ಪ ಅಂದರೆ ಡ್ರೈನ್ನ ಹಿಂಗೆ ಟರ್ನ್ ಮಾಡ್ತಾಯಿದ್ದಾರೆ ಅಂದರೆ ಇದು ಎಂಥ ನಾಚಿಕೇಡು. ಮೊದಲು ಏನಿತ್ತು ಡ್ರೈನ್, ಅದು ಅದರ ಪ್ರಕಾರ ಹೋಗಿ ರಾಜಕಾಲಿಗೂ ಹೋಗ್ಬೇಕಪ್ಪ. ಇದು ಎಲ್ಲಿ ಹೋದ ಸೀದಾ ನಮಗೆ ಕುಡಿಯೋ ನೀರು ಮಾನ್ಯಪಟ್ಟಣ ಜನಕ್ಕೆ ಇವತ್ತು ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ನಾನು ಒತ್ತಾಯ ಮಾಡ್ತೀನಿ. ಸಾರ್ವಜನಿಕರ ಹಣ ಇದು, ಸಾರ್ವಜನಿಕರ ಹಣದಿಂದನೇ ನೀವು ವರ್ಕ್ ಮಾಡ್ತಾಯಿದ್ದೀರಿ. ಇವತ್ತು ನೀವೇನು ಮೇಲೆ ನಿಮ್ಮ ಮನೇಲಿಂದ ತಂದು ಮಾಡ್ತಾಯಿದ್ದೀರಾ? ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಒಬ್ಬ ಮಾಜಿ ಶಾಸಕನಾಗಿ ನಾನು ಮನವಿ ಮಾಡ್ಕೊತೀನಿ. ನೀವು ಸಹ ಅಷ್ಟೇ, ಇವತ್ತು ಏನು 8 ಕಿಲೋಮೀಟರ್ ರಸ್ತೆ ಇವತ್ತು ಆಗ್ತಾಯಿದೆ, ನೀವು ಸಹ ಬಂದು ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನಿರ್ದೇಶನ ಕೊಡ್ತಕ್ಕಂಥ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಬೇಕು. ಇವತ್ತು ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಮಾನವಿ